ಆಪರೇಷನ್ ಸಿಂಧೂರ್. ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಭಾರತದ ರಕ್ಷಣಾ ಯುದ್ಧ ವಿಮಾನ ತಂತ್ರಜ್ಞಾನದಲ್ಲಿ ಅತ್ಯಂತ ಮಹತ್ವದ ಮತ್ತು ಐತಿಹಾಸಿಕ ಹೆಜ್ಜೆ ಇಟ್ಟಿದೆ ಭಾರತ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಸ್ವದೇಶಿ ಯುದ್ಧ ವಿಮಾನ ಇಂಜಿನ್ ಕ್ಷೇತ್ರದಲ್ಲಿ ಸಂಪೂರ್ಣ ಆತ್ಮನಿರ್ಭರತೆ ಸಾಧಿಸುವ ದಿಕ್ಕಿನಲ್ಲಿ DRDOಗೆ ಸೇರಿದ GTRE ಗ್ಯಾಸ್ ಟರ್ಬೈನ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್ ಮತ್ತು ಫ್ರಾನ್ಸ್ನ ಏರೋಸ್ಪೇಸ್ ದೈತ್ಯ ಸಾಫ್ರಾನ್ ಕಂಪನಿ ಒಟ್ಟಾಗಿ ಒಂದು ಕ್ರಾಂತಿಕಾರಿ ನಿರ್ಧಾರಕ್ಕೆ ಬಂದಿವೆ. ಅಡ್ವಾನ್ಸ್ಡ್ ಮೀಡಿಯಂ ಕಂಬ್ಯಾಟ್ ಏರ್ಕ್ರಾಫ್ಟ್ AMCA Mk2ಗಾಗಿ ಒಂದು ಕ್ಲೀನ್ ಶೀಟ್, ಅಂದರೆ ಪೂರ್ಣವಾಗಿ ಹೊಸದಾಗಿ ವಿನ್ಯಾಸಗೊಳಿಸಲಾದ ನೆಕ್ಸ್ಟ್ ಜನರೇಷನ್ ಜೆಟ್ ಇಂಜಿನ್ ಅಭಿವೃದ್ಧಿಪಡಿಸಲು ಎರಡೂ ಸಂಸ್ಥೆಗಳು ಅಂತಿಮ ರೋಡ್ ಮ್ಯಾಪ್ ಫೈನಲ್ ಮಾಡಿವೆ. F414 ಗಾತ್ರಕ್ಕೆ ಹೊಂದುವ ಈಸಿ ರೆಟ್ರೋಫಿಟ್ ಇಂಜಿನ್ ಈ ಯೋಜನೆಯಲ್ಲಿನ ಅತ್ಯಂತ ಪ್ರಮುಖ ಷರತ್ತು ಏನು ಗೊತ್ತಾ? ಭಾರತೀಯ ವಾಯುಪಡೆಯ ಬೇಡಿಕೆಯಂತೆ ಹೊಸ ಇಂಜಿನ್ನ ಗಾತ್ರ ಮತ್ತು ಡೈಮೆನ್ಷನ್ ಇಂದಿನ GE F414 INS-6 ಇಂಜಿನ್ಗೆ ಸಂಪೂರ್ಣವಾಗಿ ಹೊಂದಿಕೆಯಾಗಬೇಕು. AMCA Mk1 ಈಗಾಗಲೇ ಅಮೆರಿಕಾದ F414 ಇಂಜಿನ್ ಡಿಸೈನ್ ಆಗಿದೆ. ಆದ್ದರಿಂದ Mk2ಗೆ ಹೊಸ ಇಂಜಿನ್ ಹಾಕಲು ಯುದ್ಧ ವಿಮಾನದಲ್ಲಿ ದೊಡ್ಡ ಬದಲಾವಣೆ ಮಾಡಬಾರದು. ಇದನ್ನೇ ಕರೆಯೋದು ಈಸಿ ರೆಟ್ರೋಫಿಟ್ ಸ್ಟ್ರಾಟಜಿ ಅಂತ. ಅಂದರೆ ಭವಿಷ್ಯದಲ್ಲಿ ಈ ಸ್ವದೇಶಿ ಇಂಜಿನ್ ಪೂರ್ತಿಯಾಗಿ ರೆಡಿಯಾದಾಗ AMCA ಏರ್ಫ್ರೇಮ್ಗೆ ಯಾವುದೇ ದೊಡ್ಡ ಸ್ಟ್ರಕ್ಚರಲ್ ರೀಡಿಸೈನ್ ಇಲ್ಲದೆ ನೇರವಾಗಿ ಫಿಟ್ ಮಾಡಬಹುದು. ಇದರಿಂದ ಸಮಯ ಉಳಿತಾಯವಾಗುತ್ತದೆ, ವೆಚ್ಚ ಕಡಿಮೆಯಾಗುತ್ತದೆ ಹಾಗೂ ಭಾರತೀಯ ವಾಯುಪಡೆಗೆ ಲಾಜಿಸ್ಟಿಕ್ಸ್ ಇನ್ನೂ ಸುಲಭವಾಗುತ್ತದೆ. M88 T-Rex 6ನೇ ತಲೆಮಾರಿನ ತಂತ್ರಜ್ಞಾನದ ಮಿಶ್ರಣ. ಈ ಹೊಸ ಇಂಜಿನ್ ಅನ್ನು ಟ್ರೂ 5th ಜನರೇಷನ್ ಇಂಜಿನ್ ಎಂದು ಕರೆಯಲಾಗುತ್ತಿದೆ. ಆದರೆ ಇದರ ತಂತ್ರಜ್ಞಾನ 6ನೇ ತಲೆಮಾರಿಗೆ ಸೇರಿದ ಸೇತುವೆ ಹಾಕುವಂತಿದೆ. ಇದರಲ್ಲಿ ಎರಡು ಪ್ರಮುಖ ತಂತ್ರಜ್ಞಾನ ಮೂಲಗಳು ಇವೆ. M88 T-Rex ಪ್ರೋಗ್ರಾಮ್, ಇದು ರಫೇಲ್ ಯುದ್ಧ ವಿಮಾನದಲ್ಲಿ ಬಳಕೆಯಲ್ಲಿರುವ M88 ಇಂಜಿನ್ನ ಅತ್ಯಾಧುನಿಕ ಅವತಾರವಾಗಿದೆ. ಅತ್ಯಂತ ನಂಬಿಕಸ್ಥತೆ ಮತ್ತು ವೇಗದ ಥ್ರೋಟಲ್ ರೆಸ್ಪಾನ್ಸ್ ಇದರ ವಿಶೇಷವಾಗಿದೆ. FCAS NGF ಫ್ಯೂಚರ್ ಕಂಬ್ಯಾಟ್ ಏರ್ ಸಿಸ್ಟಮ್ ಯುರೋಪ್ನ 6ನೇ ತಲೆಮಾರಿನ ಯುದ್ಧ ವಿಮಾನದ ಯೋಜನೆಯ ಕೋರ್ ಇಂಜಿನ್ ತಂತ್ರಜ್ಞಾನವಾಗಿದೆ. ಈ ಎರಡು ತಂತ್ರಜ್ಞಾನಗಳನ್ನು ಮಿಶ್ರಣ ಮಾಡುವ ಮೂಲಕ ಭಾರತವು ದಶಕಗಳ ಸಂಶೋಧನಾ ಸಮಯವನ್ನು ಸ್ಕಿಪ್ ಮಾಡಿ ನೇರವಾಗಿ ಅತ್ಯಾಧುನಿಕ ಹಂತಕ್ಕೆ ಜಿಗಿಯುತ್ತಿದೆ. ಮಾಡ್ಯುಲರ್ ಕೋರ್ ಆರ್ಕಿಟೆಕ್ಚರ್ ಇರುವುದರಿಂದ ಭವಿಷ್ಯದಲ್ಲಿ ಅಪ್ಗ್ರೇಡ್ ಮಾಡುವುದು ತುಂಬ ಸುಲಭ. 2000 ಡಿಗ್ರಿ ಸೆಲ್ಸಿಯಸ್ ತಾಪಮಾನ, ಹಾಟ್ ಸೆಕ್ಷನ್ ಮಾಸ್ಟರಿ. ಜೆಟ್ ಇಂಜಿನ್ನ ಹೃದಯವೇ ಟರ್ಬೈನ್ ಎಂಟ್ರಿ ಟೆಂಪರೇಚರ್ TET. ಈ ಹೊಸ ಇಂಜಿನ್ಗಳಲ್ಲಿ 1500 ಡಿಗ್ರಿ ಸೆಲ್ಸಿಯಸ್ನಿಂದ 2000 ಡಿಗ್ರಿ ಸೆಲ್ಸಿಯಸ್ವರೆಗೆ ತಾಪಮಾನ ತಡೆದುಕೊಳ್ಳುವ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಲಾಗುತ್ತದೆ. ಇದಕ್ಕಾಗಿ ಬಳಸಲಾಗುವುದು ಅಡ್ವಾನ್ಸ್ಡ್ ಮೆಟಲರ್ಜಿ ಸಿಂಗಲ್ ಕ್ರಿಸ್ಟಲ್ ಟರ್ಬೈನ್ಸ್ ಬ್ಲೇಡ್ಸ್. ಈ ಹಾಟ್ ಸೆಕ್ಷನ್ ಟೆಕ್ನಾಲಜಿ ಹಿಂದೆ ಕಾವೇರಿ ಇಂಜಿನ್ ಪ್ರಾಜೆಕ್ಟ್ನಲ್ಲಿ ಭಾರತಕ್ಕೆ ದೊಡ್ಡ ಸವಾಲಾಗಿತ್ತು. ಆದರೆ ಈಗ ಸಾಫ್ರಾನ್ ಸಂಸ್ಥೆ 100% ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ TOTಗೆ ಒಪ್ಪಿಕೊಂಡಿದೆ. ಅಂದರೆ ಈ ಅತಿ ಮುಖ್ಯವಾದ ಹೀಟ್ ರೆಸಿಸ್ಟೆನ್ಸ್ ಭಾಗಗಳನ್ನು ಸಂಪೂರ್ಣವಾಗಿ ಭಾರತದಲ್ಲೇ ತಯಾರಿಸಬಹುದು. ಇದು ನಿಜಕ್ಕೂ ಭಾರತದ ಜೆಟ್ ಇಂಜಿನ್ ಇತಿಹಾಸದಲ್ಲಿ ಒಂದು ದೊಡ್ಡ ತಿರುವು. 120 ಕಿಲೋ ನ್ಯೂಟನ್ನಿಂದ 140 ಕಿಲೋ ನ್ಯೂಟನ್ ಭಾರೀ ಥ್ರಸ್ಟ್ ಶಕ್ತಿ. ಈ ಇಂಜಿನ್ ಕಾರ್ಯಕ್ಷಮತೆಯ ಗುರಿಗಳು
ಅತ್ಯಂತ ಆಕ್ರಮಣಕಾರಿ ಮತ್ತು ಸ್ಪಷ್ಟವಾಗಿದೆ. ಬೇಸ್ಲೈನ್ ಪರ್ಫಾರ್ಮೆನ್ಸ್ ಭಾರತದ ಹಾಟ್ ಆ್ಯಂಡ್ ಹೈ ಪರಿಸ್ಥಿತಿಯಲ್ಲಿ 120 ಕಿಲೋನ್ಯೂಟನ್ ವೆಟ್ ಥ್ರಸ್ಟ್, ಯುರೋಪ್ನ ತಂಪು ವಾತಾವರಣದಲ್ಲಿ ಇದು ಸುಮಾರು 130 ಕಿಲೋನ್ಯೂಟನ್ ಆಗಿರುತ್ತದೆ. ಫ್ಯೂಚರ್ ಗ್ರೋತ್ ಪೊಟೆನ್ಷಿಯಲ್ ಮಾಡ್ಯುಲರ್ ಕೋರ್ ವಿನ್ಯಾಸದ ಕಾರಣ ಭವಿಷ್ಯದಲ್ಲಿ ಇದನ್ನು 140 ಕಿಲೋನ್ಯೂಟನ್ ಥ್ರಸ್ಟ್ವರೆಗೆ ಅಪ್ಗ್ರೇಡ್ ಮಾಡಬಹುದು. ಯುರೋಪಿಯನ್ ಪರಿಸ್ಥಿತಿಯಲ್ಲಿ ಸುಮಾರು 150 ಕಿಲೋನ್ಯೂಟನ್ ಆಗಿದೆ. ಇದರಿಂದ ಭವಿಷ್ಯದ ಹೆವಿ ಕಂಬ್ಯಾಟ್ ಏರ್ಕ್ರಾಫ್ಟ್ ಮತ್ತು 6ನೇ ತಲೆಮಾರಿನ ಫೈಟರ್ ಜೆಟ್ಗಳಿಗೂ ಈ ಇಂಜಿನ್ಗಳನ್ನೇ ಬಳಸಬಹುದು. AMCA MK2ಗೆ ಟೆಕ್ನಾಲಜಿ ತಂತ್ರಾತ್ಮಕ ಅಡ್ವಾಂಟೇಜ್. ಈ ಇಂಜಿನ್ AMCA MK2ಗೆ ಕೊಡೋದು ಸಸ್ಟೈನ್ಡ್ ಸೂಪರ್ ಕ್ರೂಸ್, ಅಂದರೆ ಆಫ್ಟರ್ ಬರ್ನರ್ ಬಳಸದೆ ನಿರಂತರ ಸೂಪರ್ಸಾನಿಕ್ ಹಾರಾಟ. ರೆಡ್ಯೂಸ್ಡ್ ಇನ್ಫ್ರಾರೆಡ್ ಸಿಗ್ನೇಚರ್ ಸ್ಟೆಲ್ತ್ ಮಿಷನ್ಗಳಲ್ಲಿ ಶತ್ರುಗಳ IR ಸೆನ್ಸಾರ್ಗಳಿಂದ ತಪ್ಪಿಸಿಕೊಳ್ಳಲು ಬಹಳ ಮುಖ್ಯ. ಹೈ ಥ್ರಸ್ಟ್ ಟು ವೇಟ್ ರೇಷಿಯೋ ಹೋರಾಟದಲ್ಲಿ ಹೆಚ್ಚು ಚುರುಕು ಮತ್ತು ಪ್ರಾಬಲ್ಯವನ್ನು ಸಾಧಿಸಬಲ್ಲದ್ದು. ಸ್ಟ್ರಾಟಜಿಕ್ ಗೇಮ್ ಚೇಂಜರ್ ಫಾರ್ ಇಂಡಿಯಾ. ಈ ಸ್ಯಾಫ್ರಾನ್ GTRE ಒಪ್ಪಂದದೊಂದಿಗೆ ಭಾರತ ಕೇವಲ AMCA ಪ್ರೋಗ್ರಾಂಗೆ ಮಾತ್ರವಲ್ಲದೆ ಜೆಟ್ ಇಂಜಿನ್ ವಿನ್ಯಾಸದ ಹೋಲಿ ಗ್ರೈಲ್ ಅನ್ನೇ ಸಾಧಿಸುವ ದಿಕ್ಕಿನಲ್ಲಿ ಸಾಗುತ್ತಿದೆ. ಇದು ತಂತ್ರಜ್ಞಾನದ ಸ್ವಾವಲಂಬನೆ, ಭವಿಷ್ಯದ ಯುದ್ಧ ವಿಮಾನಗಳು, ಜಾಗತಿಕ ರಕ್ಷಣಾ ಶಕ್ತಿಯಲ್ಲಿ ಭಾರತದ ಸ್ಥಾನ ಎಲ್ಲವನ್ನೂ ಪೂರ್ಣವಾಗಿ ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. AMCA MK2 ಕೇವಲ ಯುದ್ಧ ವಿಮಾನ ಮಾತ್ರ ಅಲ್ಲ, ಇದು ಭಾರತದ ಏರೋಸ್ಪೇಸ್ ಭವಿಷ್ಯದ ಘೋಷಣೆಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.